ವೆನ್ ವಿ ಗೋ ಇನ್ ಸ್ಪಾಟ್ಲು ಬೇಕಾದ್ರೆ ಆ ಸೀನ್ ಕೇಳಬೇಕಾದ್ರೆ ಡೈರೆಕ್ಟರ್ ಮುಂದೆ ಆ ಸ್ಪಾಟ್ ಬೇರೆ ಥರ ಇರುತ್ತೆ. ಆಮೇಲೆ ಧನಂಜಯ ಇರ್ತಾರೆ, ಇಲ್ಲ ಪ್ರಿಯಾಂಕಾ ಮೋಹನ್ ಅವ್ರ ಕ್ಯಾರೆಕ್ಟರ್ ಇರುತ್ತೆ, ಇಲ್ಲಾಂದರೆ ಅದಿತಿ ಅವ್ರ ಕ್ಯಾರೆಕ್ಟರ್ ಇರುತ್ತೆ, ಎಷ್ಟೋ ಜನ ಕ್ಯಾರೆಕ್ಟರ್ಸ್ ಇರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಎಲ್ಲರಿಗೂ ನಾವು ಹೆಂಗೆ ಸ್ಪೇಸ್ ಕೊಡ್ತೀವಿ, ನಾವು ಹೆಂಗೆ ಮಾತಾಡಬೇಕು ಅದನ್ನು ಫಿಲಮ್ ಮಾಡ್ತಾ ಇರ್ತಾರೆ ಡೈರೆಕ್ಟ್ರು. ಫಸ್ಟ್ ಬಂದ ತಕ್ಷಣ ನಿಜವಾಗ್ಲೂ ಇವತ್ತು ವೇಷ ನಾವು ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂದರೆ ಮೇಕಪ್ ಮ್ಯಾನ್ ನಾಣಿ ಅವರು ಅದು ಭಾಳ ಅದ್ಭುತವಾಗಿ ಮಾಡ್ತಾರೆ. ರಾಜು ಅವರು ದ ವೇ ಹಿ ಕೀಪ್ಸ್ ದ ಮುಷ್ ಇರ್ಬೋದು, ಇದಿರ್ಬೋದು, ಆಮೇಲೆ ಕಾಸ್ಟ್ಯೂಮರು ಭರತ್ ಅವರು ದ ವೇ ಹಿ ಗೆಟ್ಸ್ ದಟ್ ಕಾಸ್ಟ್ಯೂಮ್ ಫಿಟ್ಟಿಂಗ್ ಇರ್ಬೋದು. ಆ್ಯಂಡ್ ಶೂವಿಂದ ಹಿಡಿದು ಇಲ್ಲೊಂದು ಇದು ಬೇರೆ ಖರ್ಚಿಗೆ ಬೇರೆ ಇರ್ತಾರೆ, ಆ ಮ್ಯಾಚಿಂಗಿಂದ ಹಿಡಿದು ವೆನ್ ವಿ ಕಮ್ ಅಂಡ್ ಸೇ ನಮಗೆ ಬೇರೆ ರೂಪ ತೋರಿಸ್. ಅಲ್ಲಿಂದ ಬಂದು ಲೈಟ್ ಮ್ಯಾನ್ ಅವ್ರು ಲೈಟ್ ಮಾಡ್ತಾರೆ, ಲೈಟ್ ಮ್ಯಾನ್ ಅವ್ರು ನನ್ನ ಕರೆಕ್ಟಾಗಿ ಸರಿ ಇವ್ರು ಮಾಡ್ತಾರೆ. ನಾನು ಒಂದೊಂದ್ಸರಿ ಲೈಟ್ ಕಮ್ಮಿ ಸರ್, ಲೈಟ್ ಕಮ್ಮಿ ಆಗಿದೆ ಪರವಾಗಿಲ್ಲ ಮಾಡ್ತಾರೆ ಸರ್, ಇಲ್ಲಿ ನೋಡಿ ಸರ್ ತೋರಿಸಾಗ ಹೋಗೋದು ಕರೆಕ್ಟ್, ಅವ್ರವ್ರ ಜಾಬ್ ಅವ್ರವ್ರು ಮಾಡಬೇಕು, ನಮ್ಗೆ ಅದೆಲ್ಲ ಗೊತ್ತಿಲ್ಲ ಸರಿ. ಆವಾಗ ಅರ್ಜುನ್ ಸೊ ಆ ರೀತಿ ಧನಂಜಯ ಅವರು ಪಕ್ಕದಲ್ಲಿ ಇರ್ತಾರೆ. ಹಾಗೆ ಇನ್ನೊಂದು ಕ್ಯಾರೆಕ್ಟರ್, ಇನ್ನೊಬ್ರು ಕ್ಯಾರೆಕ್ಟರ್ ಇದೆ, ಮರ್ತು ಅವ್ರ ಹೆಸರು ಕುಶಲ್. ಮೈ ಗಾಡ್ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ನಿಜವಾಗ್ಲೂ ಇನ್ನೊಬ್ಬರು ನರಸಿಂಹರಾಜ್ ನೋಡ್ತಿಲ್ಲ ನೀನು, ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಅವರು. ಐ ವಾಸ್ ಸೋ ಹ್ಯಾಪಿ, ಫಾರ್ಗಾಟ್ ಟು ಸೇ. ನಿಜವಾಗ್ಲೂ ಎಲ್ಲರೂ ಅಷ್ಟೇ ಮಾಡಿದವರು ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅದರಿಂದ ನಾವು ಹೋದಾಗ ಪ್ಲೈನಾಗಿ ಹೋಗ್ಬಿಡ್ಬೇಕು, ನಾವು ಹೋಗಿದ ತಕ್ಷಣ ಎಲ್ಲ ಫಿಲಪ್ ಮಾಡಿ ಒಂದು ಖಾಲಿ ಹಾಳೆಯಲ್ಲಿ ಹೆಂಗೆ ಎಲ್ಲ ಬರೀತಾರೆ ಆ ರೀತಿ ಫಿಲಪ್ ಮಾಡಿ ಲಾಸ್ಟ್ಲಿ ಗುಡ್ಡ ಬ್ಯಾಡ ಅಂತ ಗೊತ್ತಾಯ್ತು ಲಾಸ್ಟ್ ಜನಗಳ ಹತ್ರ ಬಂದಾಗ ಅಷ್ಟೇ.